ಕಾಮಗಾರಿಗಳ ವಿಚಾರವಾಗಿ ನನಗೆ ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಕೂಡ PDO, ಈ ವಿಚಾರವಾಗಿ ನನಗೆ ಕರೆ ಮಾಡ್ತಾರೆ. ಏನಂತ, ಈ ಎಲ್ಲ ಕಾಮಗಾರಿಗಳು ಗೋಸನಕೆರೆ ಸಂಬಂಧಪಟ್ಟ ಕಟ್ಟೆ ಕಾಮಗಾರಿಗಳಿರ್ಬೋದು ಅಥವಾ ಕಗ್ನಳ್ಳಿ ರಸ್ತೆ ಕಾಮಗಾರಿಗಳಿರ್ಬೋದು, ಇವೆಲ್ಲ ಕೂಡ ನಾನೇ ಮಾಡಿಸ್ತಾ ಇರೋದು. ನೀನು ಈ ವಿಚಾರ ಇನ್ ಮುಂದೆ ಮಾತಾಡಬೇಡ, ಅದೇನಿದೆ ನಾನು ಮಾತಾಡ್ತೀನಿ ಅಂತ. ಒಬ್ಬ ಸರ್ಕಾರಿ ಅಧಿಕಾರಿಗಳಾಗಿ ನೀವ್ ಹೆಂಗ್ರಿ NRIG ವರ್ಕ್ಗಳನ್ನ ಮಾಡಿಸ್ತೀರಿ, ನೀವ್ ಹೆಂಗ್ರಿ PRID ವರ್ಕ್ಗಳನ್ನ ಮಾಡಿಸ್ತೀರಿ? ನಿಮಗೂ ಈ ವರ್ಕ್ಗಳ ಸಂಬಂಧ ಏನು? ನಿಮ್ ಪಂಚಾಯತಿ ಯಾವುದು? ನೀವ್ ಯಾವ ಪಂಚಾಯತಿ PDO? ಬೇತ್ಮಂಗಲ ಪಂಚಾಯತಿನಲ್ಲಿ ನಿಮ್ಮ ಅಧಿಕಾರ ಏನು? ಸರ್ವೆ ನಂಬರ್ 34ರಲ್ಲಿ ಸುಮಾರು 5 ರಿಂದ 8 ಎಕರೆ ಭೂಮಿಯನ್ನ ಬೆಂಗಳೂರಿನ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ಹೇಳ್ಬೋದು ಅಥವಾ ರಿಯಲ್ ಎಸ್ಟೇಟ್ ನ ವ್ಯಕ್ತಿ ಅಂತ ಹೇಳ್ಬೋದು, ಸುಭಾಷ್ ಚಂದ್ರ ರೆಡ್ಡಿ ಅನ್ನೋವರು ಇವತ್ತ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಡಿಕೆ ತೋಟ ಮತ್ತೆ ಮನೆಯೆಲ್ಲ ನಿರ್ಮಾಣ ಮಾಡ್ಕೊಂಡು, ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ಒಂದು ಕಮರ್ಷಿಯಲ್ ಬೆಳೆಗಳನ್ನ ಅಲ್ಲಿ ಬೆಳೆದು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರ ಭೂಮಿಯಲ್ಲಿ. ಒತ್ತುವರಿ ಮಾಡ್ಕೊಂಡಿರೋರು ಯಾರಿದ್ದಾರೆ? ಈ ಸುಭಾಷ್ ಚಂದ್ರ ರೆಡ್ಡಿ. ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಲೆಟರ್ನ ಕೊಟ್ಟಿದ್ದೀನಿ. ಅದು ಆದ್ರೂ ಕೂಡ ಇದುವರೆಗೂ ಆ ಭೂಮಿಯನ್ನ ಸರ್ವೆ ಮಾಡೋದಾಗ್ಲಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಾಗ್ಲಿ ಅಥವಾ ಅವ್ರಿಗೊಂದು ನೋಟಿಸ್ ನೀಡುವಂತ ಕೆಲಸ ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. ಬೇತ್ಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ NRIG ನರೇಗಾ ಯೋಜನೆಯಲ್ಲಿ ಹಾಗೂ ಮತ್ತು PRID ನಲ್ಲಿ ನಡೆದಿರುವಂತಹ ಕಾಮಗಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ಬಗೆದಷ್ಟು ಬರ್ತಾನೆ ಇದೆ ಭ್ರಷ್ಟಾಚಾರಗಳು. ಈ ರವಿಚಂದ್ರನ್ ಅವರ ಪೀರಿಯಡ್ ಅಲ್ಲೇ ಸಂಪೂರ್ಣವಾಗಿ ಈ ಎಲ್ಲಾ ಕಾಮಗಾರಿಗಳು ನಡೆದಿರುವಂತದ್ದು. ಇವರಿಗೆ ಪ್ರತಿ ಕಾಮಗಾರಿಯಲ್ಲೂ ಸುಮಾರು ಪರ್ಸೆಂಟೇಜ್ ಅಲ್ಲಿ ಇವರು ದುಡ್ಡು ತಿಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇವರು ತಿಂದು ನುಂಗಿ ನೀರು ಕುಡಿದಿದ್ದಾರೆ. ತುಂಬಾ ವಿಚಿತ್ರವಾಗಿದೆ ಈ ಕಾಮಗಾರಿ ಹೆಸರು. ಏನು, 6ನೇ ಬ್ಲಾಕ್ ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವರ ಅಂತೆ. ಇದು ಏನು ವರನ ನಂಗೆ ಅರ್ಥ ಆಗ್ತಾ. ಈ ಕಾಮಗಾರಿ ಹೆಸರೇನು ಪೂರ್ತಿ ಅನ್ನೋದು ಕೂಡ ವೆಬ್ಸೈಟ್ ಅಲ್ಲಿ ಕೂಡ ಬರ್ತಾ ಇಲ್ಲ. ನಾನು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದೆ, ಅಲ್ಲಿ ಬೋರ್ಡ್ ಕೂಡ ಇಲ್ಲ, ಕಾಮಗಾರಿಯ ನಾಮಫಲಕ ಕೂಡ ಅಲ್ಲಿ ಇಲ್ಲ. ಅದು ಅಲ್ಲಿ ಏನು ಕಾಮಗಾರಿ ಮಾಡಿರ್ತಾರೆ ಇವರು? ಅದಕ್ಕೆ 1,90,000 ರೂಪಾಯಿ ಏನ್ ಬಿಲ್ ಮಾಡಿದ್ದಾರೆ ಇವರು? ಇದಕ್ಕೆ ಸಂಬಂಧಪಟ್ಟಂತ GPS ಫೋಟೋಗಳು, ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ಪ್ಲಾನಿಂಗ್ ಏನಿದೆ, ಇವೆಲ್ಲ ಕೂಡ ಟೋಟಲ್ ಆಗಿ ಪರಿಶೀಲನೆ ಮಾಡಬೇಕು. ಒಂದು ಕೆರೆನಲ್ಲಿ ಕನಿಷ್ಠ ಪಕ್ಷ ಅಂತ 10 ಕಾಮಗಾರಿಗಳು ಮಾಡಿದ್ದಾರೆ. ಆ 10 ಕಾಮಗಾರಿಗಳಲ್ಲೂ ಒಂದು ಕಾಮಗಾರಿ ಕೂಡ ಪೂರ್ತಿ ಆಗಿಲ್ಲ. ಬರೀ ಬಿಲ್ಲುಗಳೊಂದು ಆಗ್ತಾ ಇದೆ. ಎಲ್ಲಾ ಕಾಮಗಾರಿಗಳು, ಎಲ್ಲಾ ಭ್ರಷ್ಟಾಚಾರಗಳ ಹಿಂದೆ ಈ ರವಿಚಂದ್ರನ್ AAA ಯಾರಿದ್ದಾರೆ, ಇವ್ರಿಗೆ ಬೆನ್ನೆಲುಬಾಗಿ ನಿಂತು ಇವರೇ ಎಲ್ಲಾ ಕಾಮಗಾರಿಗಳನ್ನ ಮಾಡಿಸಿರೋ. ಜೈ ಭೀಮ್ ಬಂಧುಗಳೇ, ನಾನು ಶ್ರೀನಾಥ್ ನಾಸ್ತಿಕ್ ಅಂತ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು. ಬೇತ್ಮಂಗಲ ಗ್ರಾಮ ಪಂಚಾಯಿತಿಗೆ ಮೀಸಲಿಟ್ಟಂತಹ ಏನು ಕಸ ವಿಲೇವಾರಿ ಘಟಕ ಏನ್ ಮೀಸಲಿಟ್ಟಿತ್ತು ಸರ್ಕಾರ, ಆ ಒಂದು ಜಾಗವನ್ನ ಒತ್ತುವರಿ ಮಾಡಿಕೊಂಡಿರೋ ವಿಚಾರವಾಗಿ ಮೊದಲು ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಈ ವಿಚಾರವಾಗಿ ಬೇತ್ಮಂಗಲ ಗ್ರಾಮ ಪಂಚಾಯಿತಿ ಘನ ಮತ್ತು ದ್ರವ್ಯ ತ್ಯಾಜ್ಯ ವಿಲೇವಾರಿ ಘಟಕ ಭೂಮಿಯನ್ನ ಸರ್ಕಾರ ಬೇತ್ಮಂಗಲ ಗ್ರಾಮ ಪಂಚಾಯಿತಿ ಅವರಿಗೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮಂಜೂರು ಮಾಡತ್ತೆ. ಎಷ್ಟು 4 ಎಕರೆ ಭೂಮಿಯನ್ನ ಮಂಜೂರು ಮಾಡಿದೆ. ಆ ಭೂಮಿಯನ್ನ ಮತ್ತೆ ಅದ್ರ ಉಳಿದಂತೆ ಸರ್ವೆ ನಂಬರ್ 34 ಪರ್ಸೆಪಲ್ ಸರ್ವೆ ನಂಬರ್, ಇದು ಸರ್ವೆ ನಂಬರ್ 34ರಲ್ಲಿ ಸುಮಾರು 5 ರಿಂದ 8 ಎಕರೆ ಭೂಮಿಯನ್ನ ಬೆಂಗಳೂರಿನ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ಹೇಳ್ಬೋದು ಅಥವಾ ರಿಯಲ್ ಎಸ್ಟೇಟ್ ನ ವ್ಯಕ್ತಿ ಅಂತ ಹೇಳ್ಬೋದು, ಸುಭಾಷ್ ಚಂದ್ರ ರೆಡ್ಡಿ ಅನ್ನೋವರು ಇವತ್ತ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಡಿಕೆ ತೋಟ ಮತ್ತೆ ಮನೆಯೆಲ್ಲ ನಿರ್ಮಾಣ ಮಾಡ್ಕೊಂಡು, ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ಒಂದು ಕಮರ್ಷಿಯಲ್ ಬೆಳೆಗಳನ್ನ ಅಲ್ಲಿ ಬೆಳೆದು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರ ಭೂಮಿಯಲ್ಲಿ. ಈ ವಿಚಾರವಾಗಿ ನಾನು 2025 9ನೇ ತಿಂಗಳಲ್ಲೇ ಮೊನ್ನೆ ತಹಸೀಲ್ದಾರ್ ಅವರಿಗೆ ಪತ್ರ ಕೊಟ್ಟಿದ್ದೀನಿ. ಸರ್ವೆ ಮಾಡಿ ಸರ್ಕಾರ ಭೂಮಿಯನ್ನ ಏನು ಒತ್ತುವರಿ ಆಗಿದೆ ಅದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ. ಆಗ ಮಾನ್ಯ ತಹಸೀಲ್ದಾರ್ ನಾಗವೇಣಿ ಮೇಡಮ್ ಅವರಿದ್ರು ನೋಡಿ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಪಾಣಿ ಕೂಡ ಇದೆ. ಸರ್ವೆ ನಂಬರು 34ರಲ್ಲಿ ಒಟ್ಟು 13 ಎಕರೆ 24 ಗುಂಟೆ ಸರ್ಕಾರಿ ಭೂಮಿ ಇರುತ್ತೆ. ಇದರಲ್ಲಿ ನ್ಯಾಷನಲ್ ಹೈವೇಗೆ ನೈಸ್ ರೋಡ್ ಏನಿದೆ ಅದಕ್ಕೆ ಸ್ವಲ್ಪ ಜಾಗ ಹೋಗಿರುತ್ತೆ. ಉಳಿದಂತೆ ಕಸ ವಿಲೇವಾರಿ ಘಟಕ ಕೊಟ್ಟಿರ್ತಾರೆ. ಇನ್ನ 5 ಎಕರೆ 35 ಗುಂಟೆ ಜಾಗ ಖರಾಬ್ ಇರುತ್ತೆ. ಈ ಉಳಿದ ಎಲ್ಲ ಭೂಮಿಯನ್ನು ಕೂಡ ಸುಭಾಷ್ ಚಂದ್ರ ರೆಡ್ಡಿ ಅನ್ನೋರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅಲ್ಲಿ ದೊಡ್ಡದ ಬೃಹತ್ ಆದಂತ ಒಂದು ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಕಾಂಪೌಂಡ್ ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ವಾಣಿಜ್ಯ ಬೆಳೆಗಳನ್ನ ಕೂಡ ಬೆಳೆದು ಇವತ್ತು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. 2025ರಲ್ಲಿ ಲೆಟರ್ ಕೊಟ್ಟಿದ್ದೀನಿ, ಅದು ಸಾಲದಂತ ನಾನು ರೀಸೆಂಟ್ ಆಗಿ ಕೂಡ
ಏನು ಮೊನ್ನೆ ಈಗಿರುವಂತ ಭರತ್ ತಹಸೀಲ್ದಾರ್ ಮೊನ್ನೆ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ಭರತ್ ಅವ್ರಿಗೂ ಕೂಡ ಮಾರ್ಚ್ ಅಲ್ಲಿ ಕೂಡ ಅವರಿಗೆ ಮತ್ತೊಂದು ಲೆಟರ್ ಅನ್ನ ಕೊಟ್ಟಿದ್ದೀನಿ. ಏನಂತ, ಈ ಕೂಡಲೇ ಈ ಸರ್ವೆ ನಂಬರ್ 34ರಲ್ಲಿ ಏನಿದೆ ಇದನ್ನ ಸರ್ವೆ ಮಾಡಿ ಒತ್ತುವರಾಗಿರೋಂಥ ಭೂಮಿಯನ್ನ ತೆರವುಗೊಳಿಸ್ಬೇಕು. ಮತ್ತೆ ಒತ್ತುವರಿ ಮಾಡ್ಕೊಂಡಿರೋರು ಯಾರಿದ್ದಾರೆ ಈ ಸುಭಾಷ್ ಚಂದ್ರ ರೆಡ್ಡಿ, ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಲೆಟರ್ನ ಕೊಟ್ಟಿದ್ದೀನಿ. ಅದು ಆದ್ರೂ ಕೂಡ ಇದುವರೆಗೂ ಆ ಭೂಮಿಯನ್ನ ಸರ್ವೆ ಮಾಡೋದಾಗ್ಲಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಾಗ್ಲಿ ಅಥವಾ ಅವ್ರಿಗೊಂದು ನೋಟಿಸ್ ನೀಡುವಂತ ಕೆಲಸ ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನಗೆ ಇದು ತುಂಬಾ ಅನುಮಾನಾಸ್ಪದವಾದಂತ ಒಂದು ಇದು ಬರ್ತಾ ಇದೆ, ಡೌಟ್ ಬರ್ತಾ ಇದೆ ನಮ್ಗೆ, ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರ ಅನ್ನೋದು. ಸೊ ಆದ್ರಿಂದ ಆದಷ್ಟು ಬೇಗ ಇದೇನಿದೆ ಪರ್ಸೆಪಲ್ಲಿ ಸರ್ವೆ ನಂಬರ್ 34ರ ಜಾಗವನ್ನ ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಈ ಭೂಮಿಯನ್ನ ಒತ್ತುವರಿ ಆಗಿರುವಂತ ಭೂಮಿಯನ್ನ, ಸರ್ಕಾರದ ಖರಾಬ್ ಭೂಮಿಯನ್ನ ತೆರವುಗೊಳಿಸಬೇಕು. ಸರ್ಕಾರ ಮತ್ತೆ ಅದನ್ನ ಹಿಂಪಡಿಬೇಕು. ಮತ್ತೆ ಒತ್ತುವರಿ ಮಾಡ್ಕೊಂಡಿರೋಂಥ ಈ ಸುಭಾಷ್ ಚಂದ್ರ ರೆಡ್ಡಿ ಮೇಲೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರುವಂತೆ ಏನು ಬೇತ್ಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ NRIG ನರೇಗಾ ಯೋಜನೆಯಲ್ಲಿ ಹಾಗೂ ಮತ್ತು PRID ನಲ್ಲಿ ನಡೆದಿರುವಂತಹ ಕಾಮಗಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ, ಇದು ಬಗೆದಷ್ಟು ಬರ್ತಾನೆ ಇದೆ ಏನು ಭ್ರಷ್ಟಾಚಾರಗಳು. ಈಗ ನೋಡಿ, ಮೊನ್ನೆ ನಿಮಗೆ ಒಂದು ಕಾಮಗಾರಿ ಬಗ್ಗೆ ಹೇಳಿದ್ದೆ, ಏನು ಬೇತ್ಮಂಗಲ ಗ್ರಾಮದ ಪಂಚಾಯತಿ, ನಮ್ಮ ಪಂಚಾಯತಿ ಹಿಂದ್ಗಡೆ ಇರುವಂತ ಬೇತ್ಮಂಗಲ ಗ್ರಾಮ ವಾಟರ್ ವರ್ಕ್ಸ್ ವೃತ್ತದಿಂದ ಹಿರೇಮಠ ಮನೆವರೆಗೂ CC ರಸ್ತೆ ನಿರ್ಮಾಣ ಕಾಮಗಾರಿ ಅಂತ. ಈ ವಿಚಾರವಾಗಿ ನಾನು ಸುದ್ದಿಗೋಷ್ಠಿ ಮಾಡಿದ್ಮೇಲೆ ತಮ್ಮ ಮಾಧ್ಯಮಗಳೆಲ್ಲ ಬಂದ ಮೇಲೆ ಅವರು ಎಚ್ಚೆತ್ಕೊಂಡು ಕಾಮಗಾರಿನ ಪ್ರಾರಂಭ ಮಾಡ್ತಾರೆ. ಆ ಸಿಮೆಂಟ್ ರಸ್ತೆನಲ್ಲಿ ಆಗಿದ್ದು ಮೆಟೀರಿಯಲ್ನ ಓಡಿಸಿರ್ತಾರೆ, ಜಲ್ಲಿ ಮತ್ತೆ ಎಂಸ್ಟಾಂಡ್ ಇಂಥವೆಲ್ಲ ಮೆಟೀರಿಯಲ್ನ ಓಡಿಸಿರ್ತಾರೆ. ಅದ್ರ ಕಾಮಗಾರಿ ಇದುವರೆಗೂ ಮಾಡಿಲ್ಲ. ಮತ್ತೆ ಅಲ್ಲೂ ಒಂದು ಬೋರ್ಡ್ ಕೂಡ ಇಲ್ಲ. ಈ ಕಾಮಗಾರಿ ಜೊತೆಗೆ ಇನ್ನೊಂದು ಕಾಮಗಾರಿ ನಾನು ಚೆಕ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಾಮಗಾರಿ ನಮ್ಮ ಕಣ್ಣಿಗೆ ಬಂದಿದ್ದು ಯಾವ್ದಂದ್ರೆ, ಬೇತ್ಮಂಗಲ ಗ್ರಾಮದ ಪ್ರವಾಸಿ ಮಂದಿರದಿಂದ ವಿಜೇಂದ್ರ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆ ಕಡೆಗೆ CC ರಸ್ತೆ ಕಾಮಗಾರಿ ಅಂತ ಒಂದು ಬಿಲ್ ಮಾಡಿದ್ದಾರೆ. ನೀವು ನೋಡ್ದಂಗೆ ಬೇತ್ಮಂಗಲ ವಾಟರ್ ವರ್ಕ್ಸ್ IB ಏನಿದೆ ಅತಿಥಿ ಗೃಹ, ಅಲ್ಲಿಂದ CC ರಸ್ತೆ ಕಾಮಗಾರಿ ಆಗಿದೆಯಾ? ಅಲ್ಲಿ ಯಾವ್ದಾದ್ರು ಬೋರ್ಡ್ ಇದೆಯಾ? ಇದನ್ನ ಏನ್ ಮಾಡಕ್ ಹೋಗ್ತಾ ಇದ್ದಾರೆ ಈ ಅಧಿಕಾರಿಗಳು, ಈ ಗುತ್ತಿಗೆದಾರರು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ನೀಟಾಗಿ ಹಾಕಿದ್ದಾರೆ, ಪ್ರವಾಸಿ ಮಂದಿರದಿಂದ ವಿಜೇಂದ್ರ ಸ್ವಾಮಿ ದೇವಸ್ಥಾನ ಕಡೆಗೆ ಹೋಗೋ ರಸ್ತೆ ಅಂದ್ಬಿಟ್ಟು. ಯಾವ್ದು ಪ್ರವಾಸಿ ಮಂದಿರದಿಂದ ಇರುವಂತದ್ದು? ಇದೇ ಹಿರೇಮಠ ಮನೆ ಇಂದ ವಾಟರ್ ವರ್ಕ್ಸ್ ಮನೆವರೆಗೂ ಏನು CC ರಸ್ತೆ ಕಾಮಗಾರಿ ಮಾಡಿದಾರ ಅದೇ ರಸ್ತೆನೇ ಇದು ಕೂಡ, ಅದೇ ರಸ್ತೆನೆ. ಈಗ ಪ್ರವಾಸಿ ಮಂದಿರದಿಂದ ಮಾಡ್ಬೇಕಾಗಿತ್ತಲ್ಲ, ಆದ್ರೆ ಇವಾಗ ಕಾಮಗಾರಿ ಇವಾಗ ಮಾಡಿರುವಂತದ್ದು ಮೊನ್ನೆ ಬಂದಿರುವಂತ ಸುದ್ದಿಯಲ್ಲಿ ಏನಿದೆ, ಬರೀ ವಾಟರ್ ವರ್ಕ್ಸ್ ವೃತ್ತದ ಸರ್ಕಲ್ ಇಂದ ಹಿರೇಮಠ ಮನೆವರೆಗೂ ಮಾತ್ರ ಏನು ಇದನ್ನ ಮಿಷನರಿಗಳನ್ನ ಇಟ್ಕೊಂಡು JCBಗಳನ್ನ ಇಟ್ಕೊಂಡು ರಸ್ತೆನೆಲ್ಲ ಅಗ್ದಿದ್ದಾರೆ. ಅದು ಬಿಟ್ರೆ ಪ್ರವಾಸಿ ಮಂದಿರದವರೆಗೂ ಯಾವುದೇ ಕಾಮಗಾರಿ ನಡೆದಿಲ್ಲ. ಸೊ ಇದರಲ್ಲಿ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇದರಲ್ಲಿ ಈ ಹಿಂದೆ ಏನು AEE ಆಗಿ ವರ್ಕ್ ಮಾಡಿದಂತ ಕಾರ್ಯನಿರ್ವಹಿಸಿದಂತ ಅಧಿಕಾರಿ ರವಿಚಂದ್ರನ್, ಈಗಾಗಲೇ ಅವರು ರಿಟೈರ್ಡ್ ಆಗಿದ್ದಾರೆ. ಈ ರವಿಚಂದ್ರನ್ ಅವರ ಪೀರಿಯಡ್ ಅಲ್ಲೇ ಸಂಪೂರ್ಣವಾಗಿ ಈ ಎಲ್ಲಾ ಕಾಮಗಾರಿಗಳು ನಡೆದಿರುವಂತದ್ದು. ಈಗ ಬಂದಿರುವಂತ ಆನಂದ್ ಅನ್ನೋರು AEE ಅವರು ಬಂದಿದ್ದಾರೆ. ಅವ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಒಳ್ಳೆ ಅಭಿಪ್ರಾಯ ಇದೆ. ಅವರು ತುಂಬಾ ಕಟ್ಟುನಿಟ್ಟಾದಂತ ಅಧಿಕಾರಿಗಳು, ಅವ್ರು ಯಾವುದೇ ರೀತಿ ಈ ತರ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ನಮಗೆ ಸುಮಾರು ಸರಿ ಸಾರ್ವಜನಿಕರು ಹೇಳಿದ್ದಾರೆ. ನಾನಂತೂ ಇದುವರೆಗೂ ಅವ್ರ ಹತ್ರ ಮಾತಾಡಿಲ್ಲ. ಆದ್ರೆ ಈ ಹಿಂದೆ ಕೆಲಸ ಮಾಡಿದಂತ ಈ ರವಿಚಂದ್ರನ್ ಯಾರಿದ್ದಾರೆ, ಇವರಂತೂ ಇಡೀ ಬೇತ್ಮಂಗಲದಲ್ಲಿ ನಡೆದಿರುವಂತ ಎಲ್ಲಾ ಕಾಮಗಾರಿಗಳ ಭ್ರಷ್ಟಾಚಾರದಲ್ಲಿ 100ಕ್ಕೆ 100% ಇವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇವರಿಗೆ ಪ್ರತಿ ಕಾಮಗಾರಿಯಲ್ಲೂ ಸುಮಾರು ಪರ್ಸೆಂಟೇಜ್ ಅಲ್ಲಿ ಇವರು ದುಡ್ಡು ತಿಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇವರು ತಿಂದು ನುಂಗಿ ನೀರು ಕುಡಿದಿದ್ದಾರೆ. ಈಗ ರಿಟೈರ್ಡ್ ಆಗ್ಬಿಟ್ಟು ಆರಾಮಾಗಿ ಮನೆಯಲ್ಲಿದ್ದಾರೆ. ಆದ್ರಿಂದ ನಾನು ಈ ವಿಚಾರವಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ಈ ರವಿಚಂದ್ರನ್ AEE ರಿಟೈರ್ಡ್ ಆಫೀಸರ್ ಯಾರಿದ್ದಾರೆ, ಇವ್ರ ಮೇಲೆ ಮಾನ್ಯ ಲೋಕಾಯುಕ್ತರು ಕ್ರಮ ಕೈಗೊಳ್ಳಬೇಕು. ತಾವು ದಯವಿಟ್ಟು ಈ ಎಲ್ಲಾ ಕಾಮಗಾರಿಗಳನ್ನು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡು ರವಿಚಂದ್ರನ್ ಅವ್ರ ಮೇಲೆ ಪರಿಶೀಲನೆ ಮಾಡಬೇಕು. ಅವ್ರ ಆಸ್ತಿ ಅಂತಸ್ತುಗಳು, ಅವ್ರ ಅಕೌಂಟ್ಗಳು ಎಲ್ಲ ಕೂಡ ಟೋಟಲ್ ಪರಿಶೀಲನೆ ಮಾಡಬೇಕು. ಯಾಕಂತಂದ್ರೆ ಇವರು ಬರೀ ಬೇತ್ಮಂಗಲ ಪಂಚಾಯತಿನೆಲ್ಲ, ಇಡೀ ತಾಲೂಕಲ್ಲಿ ಸುಮಾರು ಪಂಚಾಯತಿಗಳು ಇವ್ರ ಅಂಡರ್ ಅಲ್ಲಿ ಇರುತ್ತೆ. ಅಷ್ಟರಲ್ಲೂ ಕೂಡ ಬೇಜನ್ನು ಕಾಮಗಾರಿಗಳಲ್ಲಿ ಇವರು ಭ್ರಷ್ಟಾಚಾರನ ಎಸಗಿದ್ದಾರೆ. ಇದನ್ನ ಬಿಟ್ರೆ ನೋಡಿ, ಈಗಾಗಲೇ ಈ ಗ್ರಾಮದ ವಿಜೇಂದ್ರ ಸ್ವಾಮಿ ದೇವಸ್ಥಾನದಿಂದ ಏನಿದೆ, ಇದರಲ್ಲೂ ಈಗಾಗಲೇ ಈ ಕಾಮಗಾರಿಯಲ್ಲೂ ಕೂಡ ಈಗಾಗಲೇ 1,70,000 ರೂಪಾಯಿ ಲೇಬರ್ ಇದು ಅಮೌಂಟ್ ನ ಇದು ಮಾಡಿದ್ದಾರೆ. ಇನ್ನು ಮೆಟೀರಿಯಲ್ ಬಿಲ್ಲು ಅದು ಎಷ್ಟಾಗಿದೆ ಅನ್ನೋದು ಇದ್ರಲ್ಲಿ ತೋರಿಸ್ತಾ ಇಲ್ಲ.
ಈಗಾಗಲೇ ಇದರಲ್ಲಿ 1,70,000 ಅಮೌಂಟ್ ಅನ್ನ ಡ್ರಾ ಮಾಡಿದ್ದಾರೆ. ಇನ್ನು ಉಳಿದಂತೆ ಈ ಹಳ್ಳಿ ಸಂತೆ ನಿರ್ಮಾಣದ್ರಲ್ಲಿ ಕೂಡ ಅಷ್ಟೇ, ಇದು 2 ಆಗಿದೆ. ಈಗ ಸದ್ಯಕ್ಕೆ ಅದೇನು ಕಾಮಗಾರಿ ಮುಂದುವರಿತಾ ಇದೆ ಅಂತ ನಾನು ಅನ್ಕೊಳ್ತೀನಿ. ದಯವಿಟ್ಟು ಇದರಲ್ಲೂ ಕೂಡ ಈಗಾಗಲೇ ಹಳ್ಳಿ ಸಂತೆ ನಿರ್ಮಾಣದ್ರಲ್ಲೂ ಕೂಡ ಈಗಾಗಲೇ ಸುಮಾರು 5-6 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಇದು ಕೂಡ ಇನ್ನ ಪೂರ್ಣಗೊಂಡಿಲ್ಲ, ಆದರೂ ಕೂಡ ಬಿಲ್ಗಳು ಮಾಡ್ತಾ ಇದ್ದಾರೆ. ಉಳಿದಂತೆ ಇನ್ನೊಂದು ಕಾಮಗಾರಿ ಇದು ನೋಡಿ, ಇದು ತುಂಬಾ ವಿಚಿತ್ರವಾಗಿದೆ ಕಾಮಗಾರಿ ಹೆಸರು. ಏನು 6ನೇ ಬ್ಲಾಕ್ ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವರ ಅಂತೆ. ಇದು ಏನು ವರನ ನಂಗೆ ಅರ್ಥ ಆಗ್ತಾ. ಈ ಕಾಮಗಾರಿ ಹೆಸರೇನು ಪೂರ್ತಿ ಅನ್ನೋದು ಕೂಡ ವೆಬ್ಸೈಟ್ ಅಲ್ಲಿ ಕೂಡ ಬರ್ತಾ ಇಲ್ಲ. ನಾನು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದೆ, ಅಲ್ಲಿ ಬೋರ್ಡ್ ಕೂಡ ಇಲ್ಲ, ಕಾಮಗಾರಿಯ ನಾಮಫಲಕ ಕೂಡ ಅಲ್ಲಿಲ್ಲ. ಈ ಕಾಮಗಾರಿ ಏನನ್ನೋದು ಗೊತ್ತಿಲ್ಲ. ಆದರೂ ಕೂಡ ಇದರಲ್ಲಿ ಇದುವರೆಗೂ 1,90,000 ರೂಪಾಯಿ ಹಣವನ್ನ ಇದುವರೆಗೂ ಡ್ರಾ ಮಾಡಿದ್ದಾರೆ. ಸೊ ಇದು ಏನು ಕಾಮಗಾರಿ? ಆಂಜನೇಯ ಸ್ವಾಮಿ ತಮ್ಗೆಲ್ರಿಗೂ ಬೇತ್ಮಂಗಲದಲ್ಲಿರುವಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಒಂದು ಅಡ್ರೆಸ್ ಅದು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಕನಿಷ್ಠ ಪಕ್ಷ ಅತ್ಯಜ್ಜಷ್ಟು ದೂರ ಕೂಡ ಇಲ್ಲ, ಕೂಗಳಿತ ದೂರ ಕೂಡ ಇಲ್ಲ. ಅದು ಅಲ್ಲಿ ಏನು ಕಾಮಗಾರಿ ಮಾಡಿರ್ತಾರೆ ಇವರು? ಅದಕ್ಕೆ 1,90,000 ರೂಪಾಯಿ ಏನ್ ಬಿಲ್ ಮಾಡಿದ್ದಾರೆ ಇವರು? ಇದಕ್ಕೆ ಸಂಬಂಧಪಟ್ಟಂತ GPS ಫೋಟೋಗಳು, ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ಏನು ಪ್ಲಾನಿಂಗ್ ಏನಿದೆ, ಇವೆಲ್ಲ ಕೂಡ ಟೋಟಲ್ ಆಗಿ ಪರಿಶೀಲನೆ ಮಾಡಬೇಕು. ಎಂತ ಕಾಮಗಾರಿಗಳಂತ ಮಾಡ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ಎಷ್ಟು ಇದೆ, ಒಂದು ರಸ್ತೆ ಅಡ್ಡ ಇರೋದು, ಅಲ್ಲಿ ಏನ್ ಕಾಮಗಾರಿ ಮಾಡಿದ್ದಾರೆ ಇವರು? ಎಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳು. ನಿಜವಾಗ್ಲೂ ಕೂಡ ಇದು ಇಡೀ ನಾನು ಆಲ್ರೆಡಿ ಈಗಾಗಲೇ ಹೇಳಿದ್ದೀನಿ, ಕೋಲಾರ ಜಿಲ್ಲೆನಲ್ಲೇ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರುವಂತ ಪಂಚಾಯಿತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇದೆಲ್ಲ ಪಕ್ಕಕ್ಕಿಟ್ರೆ, ಮತ್ತೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಬೇತ್ಮಂಗಲ ಗ್ರಾಮದ ಏನು ಕೆರೆಗಳ ವಿಚಾರಕ್ಕೆ ಬಂದ್ರೆ, ಒಂದೊಂದು ಕೆರೆನಲ್ಲಿ ಕನಿಷ್ಠ ಪಕ್ಷ ಅಂತ 10 ಕಾಮಗಾರಿಗಳು ಮಾಡಿದ್ದಾರೆ. ಆ 10 ಕಾಮಗಾರಿಗಳಲ್ಲೂ ಒಂದು ಕಾಮಗಾರಿ ಕೂಡ ಪೂರ್ತಿ ಆಗಿಲ್ಲ, ಬರೀ ಬಿಲ್ಲುಗಳೊಂದು ಆಗ್ತಾ ಇದೆ. ಇಲ್ಲಿ ನೋಡಿ, ಬೇತ್ಮಂಗಲ ಗ್ರಾಮದ ಪಾಲಾರ್ ಕೆರೆ ಕಟ್ಟೆ ಕಾಮಗಾರಿ ಅಂತ ಒಂದು ಮಾಡಿದ್ದಾರೆ. ನನಗ್ ತಿಳಿದಂಗೆ ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ ಇದು. ಯಾಕಂತಂದ್ರೆ ಪಾಲಾರ್ ಬಂದ್ಬಿಟ್ಟು ಅದು ವಾಟರ್ ಬೋರ್ಡ್ ಸಂಬಂಧಪಟ್ಟಿರುವಂತ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂತದ್ದು. ಸೊ ಆ ಇಲಾಖೆಯ ಕೆರೆ ಕಟ್ಟೆ ಈಗಾಗಲೇ ನೀವು ಮೊನ್ನೆ ಕೋಡಿ ಹೋದಾಗ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು ರಾಜ್ಯಾದ್ಯಂತ. ಕಟ್ಟೆ ಎಲ್ಲ ಪೂರ್ತಿ ನಾಶ ಆಗಿದೆ, ನೀರು ಸೋರಿಕೆ ಆಗ್ತಾ ಇದೆ, ಯಾವ ಸಂದರ್ಭದಲ್ಲಿ ಏನಾಗತ್ತೆ ಅನ್ನೋದು ಕೂಡ ಹೇಳಕ್ ಆಗೋದಿಲ್ಲ ಅಂದ್ಬಿಟ್ಟು ಅದು ದೊಡ್ಡ ಮಟ್ಟ ಸುದ್ದಿ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಾಲಾರ್ ಕಟ್ಟೆ ಕಾಮಗಾರಿ ಅಂತ ಮಾಡಿದ್ದಾರೆ. ಇದರಲ್ಲಿ ಈಗಾಗಲೇ ಸುಮಾರು 2,10,000 ರೂಪಾಯಿ ಹಣವನ್ನ ಕೂಡ ಡ್ರಾ ಮಾಡಿದ್ದಾರೆ. ನೀವೆಲ್ಲ ನೋಡ್ದಂಗೆ ನಮ್ಮ ದೊಡ್ಡ ಕೆರೆ ಪಾಲಾರ್ ಕೆರೆ ಕಟ್ಟಿ ಏನ್ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಮತ್ತೆ ಇನ್ನೊಂದು ನೆಕ್ಸ್ಟ್ ಕಾಮಗಾರಿ ಯಾವ್ದಂತಂದ್ರೆ, ಇದು ಬೇತ್ಮಂಗಲ ಗ್ರಾಮದ ಮುಖ್ಯ ರಸ್ತೆಯಿಂದ ಮಾದೆಕುಂಟೆವರೆಗೂ ಜಲ್ಲಿ ರಸ್ತೆ ಕಾಮಗಾರಿ ಅಂತ. ಬೇತ್ಮಂಗಲ ಮುಖ್ಯ ರಸ್ತೆ ಯಾವುದು, ಮಾದೆಕುಂಟೆ ಎಲ್ಲಿರೋದು, ಎಲ್ಲಿಗೆಲ್ಲಿ ಜಲ್ಲಿ ರಸ್ತೆ ಮಾಡಿದಾರೋ, ಈ ಬಿಲ್ನ ಮಾಡಿರೋವರಿಗೆ, ಅಲ್ಲಿ ಹೋಗಿ GPS ಫೋಟೋಗಳು ಹಿಡಿದಂಥವ್ರಿಗೆ, ಅಲ್ಲಿ ಕಾಮಗಾರಿ ಮಾಡಿದಂತ ಈ ಜಾಬ್ ಕಾರ್ಡ್ಗಳಿರೋಂಥವ್ರಿಗೆ, ಮತ್ತೆ ಈ ಮೆಂಬರ್ಗಳಿಗೆ ಗೊತ್ತಾಗಬೇಕು ಇವೆಲ್ಲ ಎಲ್ಲೆಲ್ಲಿದೆ ಅಂತ. ಬರೀ ಹೆಸರುಗಳು ಮಾತ್ರ ಇಷ್ಟೊಂದು ಇದೆ, ಕಾಮಗಾರಿಗಳು ಮಾತ್ರ ಎಲ್ಲೂ ನಡೀತಾ ಇಲ್ಲ. ಬರೀ ಏನು ಒಂದೊಂದು ಹೆಸರು ಹಾಕೋದು, ಒಂದೊಂದಷ್ಟು ಲಕ್ಷಾಂತರ ರೂಪಾಯಿ ಬಿಲ್ಗಳನ್ನ ತೆಗೆಯೋದು, ಅಲ್ಲಿ ಹೋಗಿ ಸ್ಪಾಟ್ ಅಲ್ಲಿ ನೋಡಿದ್ರೆ ಯಾವುದೂ ಇರೋದಿಲ್ಲ. ಇಲ್ಲಿ ನೋಡಿ, ಮತ್ತೆ ಮಾದೆಕುಂಟೆ ಕೆರೆಯಿಂದ ದೊಡ್ಡ ಕೆರೆ ಹೋಗುವ ಜಲ್ಲಿ ರಸ್ತೆ, ಮಾದೆಕುಂಟೆಯಿಂದ ದೊಡ್ಡ ಕೆರೆಗೆ ಹೋಗೋದಕ್ಕೆ ದಾರಿ ಎಲ್ರಿ ಇದೆ? ಮಾದೆಕುಂಟೆ ಎಲ್ಲಿರೋದು, ದೊಡ್ಡ ಕೆರೆ ಎಲ್ಲಿರೋದು, ಎಲ್ಲಿ ಈ ಜಲ್ಲಿ ರಸ್ತೆ ಎಲ್ಲಿರೋದು? ದಯವಿಟ್ಟು ಅಧಿಕಾರಿಗಳು ಇದನ್ನು ಕೂಡ ಪರಿಶೀಲನೆ ಮಾಡಬೇಕು. ಮತ್ತೆ ಈ ದಾರಿ ಎಲ್ಲಿದೆ ಅನ್ನೋದನ್ನು ಕೂಡ ತಿಳಿಸ್ಬೇಕಾಗತ್ತೆ. ಇದರಲ್ಲೂ ಕೂಡ ಈಗಾಗಲೇ ನೋಡಿ, ಈ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಈಗಾಗಲೇ 2,60,000 ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಕೆಲಸಗಳು ಮಾತ್ರ 0%. ಲಕ್ಷಾಂತರ ರೂಪಾಯಿ ದುಡ್ಡನ್ನ ಡ್ರಾ ಮಾಡ್ತಾರೆ. ಪ್ರತಿ ಕಾಮಗಾರಿಗಳಲ್ಲೂ ಲಕ್ಷಾಂತರ ರೂಪಾಯಿ ದುಡ್ಡು ಡ್ರಾ ಆಗ್ತಾ ಇದೆ, ಬಟ್ ವರ್ಕ್ ಅಲ್ಲಿ ನೋಡಿದ್ರೆ 0. ಇನ್ನು ಮತ್ತೊಂದು, ಬೇತ್ಮಂಗಲ ಗ್ರಾಮ ಪಂಚಾಯತಿ KGF ಮುಖ್ಯ ರಸ್ತೆಯಿಂದ ಕನ್ನಂಬಾಡಿ ಕಟ್ಟೆವರೆಗೂ ಜಲ್ಲಿ ರಸ್ತೆ ಕಾಮಗಾರಿ ಅಂತ. ಇದು ಎಲ್ಲಿದೆಯೋ ಕೂಡ ಗೊತ್ತಿಲ್ಲ. ನೀವು KGF ಅಲ್ಲಿ ನೋಡ್ಬೋದು, KGF ಮುಖ್ಯ ರಸ್ತೆಯಲ್ಲಿ ಎಲ್ಲಿದೆ ಜಲ್ಲಿ ರಸ್ತೆ ಇದು? ಇದರಲ್ಲೂ ಈಗಾಗಲೇ 2,70,000 ಹಣವನ್ನ ಇದಕ್ಕೂ ಕೂಡ ಡ್ರಾ ಮಾಡಿದ್ದಾರೆ. ಆದ್ರೆ ಈ ಕಾಮಗಾರಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಕಾಮಗಾರಿಗಳಾಗ್ದಿರನೇ ಬಿಲ್లుಗಳು ತೆಗಿತಾ ಇದ್ದಾರೆ. ಇನ್ನ ಘೋಷಣೆ ಕೆರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದ್ರೆ, ಇದರಲ್ಲಿ ನಾನು ಫಸ್ಟ್ ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ ನೋಡಿ, ಬೇತ್ಮಂಗಲ ಗ್ರಾಮದ ಘೋಷಣೆ ಕೆರೆ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ನಾನು ಅವತ್ತಿಂದ ಇವತ್ತಿನವರೆಗೂ ನಾನು ಪ್ರೆಸ್ ಮೀಟ್ ಕೊಟ್ಟು ಸುಮಾರು 2 ತಿಂಗಳಾಗ್ತಾ ಇದೆ. ಇವತ್ತವರೆಗೂ ಕೂಡ ಒಂದೇ 1 ಇಂಚು ಕಾಮಗಾರಿ ಅಲ್ಲಿ ನಡೆದಿಲ್ಲ, 1 ರೂಪಾಯಿ ಕಾಮಗಾರಿ ಅಲ್ಲಿ ನಡೆದಿಲ್ಲ.
ಆದರೂ ಕೂಡ ಇದರಲ್ಲಿ 4,70,000 ರೂಪಾಯಿ ಬಿಲ್ಲನ್ನ ಇದುವರೆಗೂ ಬಿಲ್ ಆಗಿದೆ. ಗೋಸ್ನಕೆರೆ ಕಟ್ಟೆ ಏನಾದ್ರೂ ಅಭಿವೃದ್ಧಿ ಆಗಿದೆಯಾ? ಸಾರ್ವಜನಿಕರು ದಯವಿಟ್ಟು ಇದ್ರ ಬಗ್ಗೆ ಪ್ರಶ್ನೆ ಎತ್ತಬೇಕು. ನಮಗೆ ನಾವೇನಾದ್ರೂ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬೇರೆ ಬೇರೆ ಕಡೆಯವರಿಂದ ಫೋನ್ಗಳು ಮಾಡಿಸುವಂಥದ್ದು, ಬೆದರಿಕೆಗಳು ಹಾಕ್ಸುವಂಥದ್ದು ಇಂಥವೆಲ್ಲ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ರು ಅಂತ ಕೂಡ ನನಗೆ ಯಾರು ಫೋನ್ ಮಾಡಿದ್ರು, ಒಬ್ಬ ಸರ್ಕಾರಿ ಅಧಿಕಾರಿಗೆ ಇದರಲ್ಲಿ ಏನು ಕೆಲಸ? ಗೋಸ್ನಕೆರೆ ಮಧ್ಯದಲ್ಲಿರುವ ಕಟ್ಟೆ ಅಭಿವೃದ್ಧಿ ಕಾಮಗಾರಿ, ಈ ಕಟ್ಟೆಗೆ ಯಾವುದು? ಗೋಸ್ನಕೆರೆಗೆ ಎಷ್ಟು ಕಟ್ಟೆಗಳಿದೆ? ಒಂದು ಕೆರೆಗೆ 26 ಕಟ್ಟೆಗಳಿರತ್ತಾ? ಒಂದು ಕೆರೆಗೆ ಒಂದೇ ಕಟ್ಟೆ ಇರತ್ತೆ ನನಗೆ ತಿಳಿದಂಗೆ. ಇದು ನೋಡಿ, ಇದೇನೋ ಗೋಸ್ನಕೆರೆ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ಅಂತ ಒಂದು ಮಾಡಿದ್ದಾರೆ. ಉಳಿದಂತೆ ಇನ್ನೊಂದು ಮಧ್ಯದಲ್ಲಿರುವ ಕಟ್ಟೆ ಅಂತ, ಅದು ಕೂಡ ಇದುವರೆಗೂ 1 ಇಂಚು ಕಾಮಗಾರಿ ಆಗಿಲ್ಲ. ಸುಮಾರು 100 ವರ್ಷಗಳ ಇತಿಹಾಸ ಉಳ್ಳಂತ ಗೋಸ್ನಕೆರೆ ಮಧ್ಯದಲ್ಲಿರುವಂತ ಕಟ್ಟೆ ಅದು. ಅದ್ರ ಮೇಲೆ ಇರುವಂತ ಚಪ್ಪಡಿಗಳೆಲ್ಲ ಕೂಡ ಒಡೆದೋಗಿದೆ. ಅದ್ರ ಮೇಲೆ ಜನ ನಡ್ಕೊಂಡು ಹೋಗೋದಕ್ಕೂ ಭಯ ಪಡ್ತಾರೆ. ಅಂತ ಸಂದರ್ಭದಲ್ಲಿ ಇವರು ಕಾಮಗಾರಿಗಳ ಹೆಸರಲ್ಲಿ ಮಾಡಿ ಇದುವರೆಗೂ 4,60,000 ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ ಈ ವಿಚಾರದಲ್ಲಿ. ಆದ್ರೆ ಆ ಕಟ್ಟೆ ಮೇಲೆ ಒಂದು ಕಲ್ಲನ್ನು ಕೂಡ ನಾಟಿಲ್ಲ. ಇದನ್ನ ಬಿಟ್ರೆ ಇದೇ ಗೋಸ್ನಕೆರೆಗೆ ಸಂಬಂಧಪಟ್ಟಂಗೆ ಇನ್ನ ಒಂದಿದೆ. ಮತ್ತೊಂದು ಗೋಸ್ನಕೆರೆ ಹತ್ತಿರ ಚರಂಡಿ ನಿರ್ಮಾಣ ಕಾಮಗಾರಿ ಅನ್ನಂತೆ. ಕೆರೆಗಳ ಹತ್ರ ಚರಂಡಿಗಳು ಏನಕ್ರಿ? ನಮ್ಮ ಊರುಗಳಲ್ಲಿ ನಮ್ಮ ಏರಿಯಾಗಳಲ್ಲಿ ಬಂದು ನೋಡಿ, ಅದರಲ್ಲಿ ಎಕ್ಸ್ಪೆಷಲಿ SC ಕಾಲೋನಿಗಳಲ್ಲಿ ನೋಡಿ, ಚರಂಡಿಗಳು ತುಂಬಿ ಕೊಳುಕ್ತಾ ಇರತ್ತೆ. ಅದರಿಂದ ಎಷ್ಟೋ ಸೊಳ್ಳೆಗಳು ಉತ್ಪತ್ತಿಯಾಗಿ ಮಲೇರಿಯಾಗಳು, ಜ್ವರಗಳು ಬಂದು ಸಾಯ್ತಾ ಇದ್ದಾರೆ ಜನ. ಊರುಗಳಲ್ಲಿರುವಂತ ಚರಂಡಿಗಳನ್ನ ಕ್ಲೀನ್ ಮಾಡೋದಕ್ಕೆ ಇವ್ರು ಯೋಗ್ಯತೆ ಇಲ್ಲ. ಕೆರೆಗಳ ಹತ್ರ ಎತ್ಕೊಂಡು ಹೋಗಿ ಚರಂಡಿಗಳನ್ನ ಮಾಡ್ತಾರೆ. ಇದಕ್ಕೆ ಈಗಾಗಲೇ ಸುಮಾರು 95,000 ಹಣವನ್ನ ಡ್ರಾ ಮಾಡಿದ್ದಾರೆ ಚರಂಡಿ ಅಂದ್ಬಿಟ್ಟು. ಎಲ್ಲಿ ಚರಂಡಿ ಇದೆ ಗೋಸ್ನಕೆರೆ ಹತ್ರ? ಫಸ್ಟ್ ಆಫ್ ಆಲ್ ಕೆರೆ ಹತ್ರ ಚರಂಡಿ ಏನಕ್ಕೆ ಇದು? ಆಮೇಲೆ ಇನ್ನ ಒಂದು ಗೋಸ್ನಕೆರೆ ಕೋಡಿ ಅಭಿವೃದ್ಧಿ ಕಾಮಗಾರಿ ಅಂತ ತಮ್ಗೆಲ್ರಿಗೂ ಗೊತ್ತೇ ಇರತ್ತ. ಕೋಡಿ ಅವತ್ತಿಂದ ಆಗಿನ ಕಾಲದಿಂದ ಇವತ್ತಿನವರೆಗೂ ಹಂಗೆ ಇದೆ. ಅಲ್ಲೇನು ಅಭಿವೃದ್ಧಿ ಆಗಿದೆ ಅದು ಗೊತ್ತಿಲ್ಲ. ಆದ್ರೆ ಇದರಲ್ಲಿ 1,98,000 ರೂಪಾಯಿ ಹಣ ಡ್ರಾ ಮಾಡಿದ್ದಾರೆ. ಏನ್ ಕೆಲಸ ಆಗಿದೆ ಅಲ್ಲಿ? ಏನು ಆಗಿಲ್ಲ. ಇದನ್ನ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಆಮೇಲೆ ಇನ್ನ ಒಂದು ಇದು ನೋಡಿ, ಪರ್ಸೇಪಲ್ಲಿ ಕೆರೆಯಿಂದ ಗೋಸ್ನಕೆರೆ ಹೋಗುವ ರಾಜಕಾಲುವೆ ಹೂಳು ತೆಗೆಯುವುದು ಮತ್ತು ರಿವಿಟ್ಮೆಂಟ್ ಕಾಮಗಾರಿ ಅಂತ. ಎಲ್ಲಿ ಮಾಡಿದ್ದಾರೆ ರಿವಿಟ್ಮೆಂಟು? ಪರ್ಸೇಪಲ್ಲಿ ಕೆರೆಯಿಂದ ಗೋಸ್ನಕೆರೆವರೆಗೂ ಏನ್ ಕೆಲಸ ಆಗಿದೆ? ಏನು ಕೆಲಸ ಆಗಿಲ್ಲ. ಅಲ್ಲಿ ರಾಜಕಾಲುವೆನೂ ತೆಗೆದಿಲ್ಲ, ಹೂಳು ತೆಗೆದಿಲ್ಲ. ಫಸ್ಟ್ ಆಫ್ ಆಲ್ ಸುಮಾರು 3-4 ವರ್ಷದಿಂದ ಕೆರೆ ತುಂಬಾ ನೀರಿದೆ ರೀ. ರಾಜಕಾಲುವೆ ಹೆಂಗ್ ತೆಗಿಯಕ್ಕಾಗತ್ತೆ ಅಲ್ಲಿ? ಆದ್ರೂ ನೀರಿದ್ರು ಕೂಡ ಇವ್ರು ಕಾಮಗಾರಿ ಮಾಡಿದಾರಂತೆ, ಕೆಲಸ ಮಾಡಿದ್ದಾರೆ. ಅದಕ್ಕೆ ಇದುವರೆಗೂ 2,80,000 ರೂಪಾಯಿ ಬಿಲ್ ತೆಗೆದಿದ್ದಾರೆ. ನೀರಲ್ಲಿ ಹೋಗಿ ಇವ್ರೇನು ಆಕಾಶದಿಂದ ಬಂದಿರೋಂಥ ದೇವಮಾನವರು ನೀರಲ್ಲೇ ಹೋಗಿ ಕೆಲಸ ಮಾಡೋದಕ್ಕೆ. ಇದೊಂದು ಇಷ್ಟು ಗೋಸ್ನಕೆರೆಗೆ ಸಂಬಂಧಪಟ್ಟಂತ ಕಾಮಗಾರಿಗಳು. ಇದರಲ್ಲಿ ಯಾವುದು ಕೂಡ 1% ಕೆಲಸ ಆಗಿಲ್ಲ. ಆದರೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಇನ್ನ ಉಳಿದಂತೆ ಈ ಕಗ್ಗಿನಹಳ್ಳಿ ಬೇತ್ಮಂಗಲದಿಂದ ಕಗ್ಗಿನಹಳ್ಳಿಗೆ ಹೋಗುವಂತ ರಸ್ತೆ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ನಾವು ಧ್ವನಿ ಎತ್ತಿದ್ವಿ. ಅದನ್ನ ನಾವು ಧ್ವನಿ ಎತ್ತಿದ ಮೇಲೆ ಈಗ ಸ್ವಲ್ಪ ಜಲ್ಲಿಯನ್ನು ಓಡಿಸಿ ಅದನ್ನ ಕೆಲಸ ಪ್ರಾರಂಭ ಮಾಡಿದ್ದಾರೆ ಅಂತ ನಾನು ನೋಡಿದೆ. ಮೊನ್ನೆ ಜಲ್ಲಿ ಓಡಿಸಿದ್ರು, JCBಗಳು ರೋಲರ್ಗಳು ಇಟ್ಕೊಂಡು ಆ ಜಲ್ಲಿನ ಸದರ ಮಾಡ್ತಾ ಇದ್ರು. ಅದ್ರಲ್ಲಿ ನೋಡಿ, ನನಗ್ ತಿಳಿದಂಗೆ ಅಮ್ಮಮ್ಮ ಅಂದ್ರು ಕೂಡ ಅದಕ್ಕೊಂದು ಡಿವೈಡ್ ಮಾಡ್ಕೊಂಡು ಬಿಟ್ ಮಾಡ್ಕೊಂಡ್ರು ಕೂಡ 1-2 ಬಿಟ್ಟಲ್ಲ ಕಾಮಗಾರಿನ ಮುಗಿಸ್ಬೋದು. ಆದ್ರೆ ಇವ್ರು ಎಷ್ಟು ಮಾಡ್ತಾರೆ ನೋಡಿ. ಇಲ್ಲಿ ಬೇತ್ಮಂಗಲ ಗ್ರಾಮದ ಕಲಿಮುಲ್ಲಾ ಜಮೀನ್ ಹತ್ರದಿಂದ ಕಗ್ಗಲಹಳ್ಳಿ ಗಡಿಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂತ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ 5 ಲಕ್ಷ ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಇನ್ನ ಜಲ್ಲಿ ಅಂತಿದ್ದಾರೆ. ಅದು ಮೊನ್ನೆ ನಾವು ಧ್ವನಿ ಎತ್ತದ ಮೇಲೆ ಪ್ರಾರಂಭ ಆಗಿರುವಂತದ್ದು. ಇದನ್ನ ಬಿಟ್ರೆ ಅದೇ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಬೇತ್ಮಂಗಲ ಗಡಿಯಿಂದ ಕಗ್ಗಲಹಳ್ಳಿ ಗ್ರಾಮದ ಗಡಿಯವರೆಗೂ ರಸ್ತೆ ನಿರ್ಮಾಣ ಕಾಮಗಾರಿ ಅಂತ ಇದರಲ್ಲೂ 5,50,000 ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಇನ್ನ ಜಲ್ಲಿ ಹಂತದಲ್ಲೇ ಇದೆ. ಇದು 2 ಎಷ್ಟಾಯ್ತು? 10 ಲಕ್ಷ ಆಯ್ತು. ಮತ್ತೆ ಅದೇ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಪರ್ಸೇಪಲ್ಲಿ ಇದು ಮತ್ತೆ ನೈಸ್ ರೋಡ್ಗೆ ಸಂಬಂಧಪಟ್ಟಂಗೆ ಬೇತ್ಮಂಗಲ ಗ್ರಾಮದ ಪೈಪ್ಲೈನ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂತ ಇದರಲ್ಲೂ ಕೂಡ ಈಗಾಗಲೇ 5 ಲಕ್ಷ ಡ್ರಾ ಮಾಡಿದ್ದಾರೆ. ಆದ್ರೆ ಇನ್ನು ಅಲ್ಲೇ ಇದೆ. ಮತ್ತೆ ಇನ್ನ ಒಂದು ಅದೇ ರಸ್ತೆಗೆ ಸಂಬಂಧಪಟ್ಟಂಗೆ ಕಾಲೋನಿ ಹತ್ತಿರದಿಂದ ನೈಸ್ ರೋಡ್ ಕಡೆಗೆ ಚರಂಡಿ ನಿರ್ಮಾಣ ಕಾಮಗಾರಿ ಅಂತ. ಚರಂಡಿ ಎಲ್ಲಿದೆ ದಾರಿನಲ್ಲಿ? ಇನಾಯತುಲ್ಲಾ ಪೆಟ್ರೋಲ್ ಬಂಕ್ ಅಂತ ಇಟ್ಕೊಳ್ಳಿ. ಕಾಲೋನಿ ಅಂತಂದ್ರೆ ಅಲ್ಲೇ ಇನಾಯತುಲ್ಲಾ ಪೆಟ್ರೋಲ್ ಬಂಕ್ ಕಡೆಯಿಂದ ನೈಸ್ ರೋಡ್ಗೆ ಹೋಗೋ ರಸ್ತೆ. ಆ ರಸ್ತೆನೇ ಮಾಡಿಲ್ಲ ಇವರು. ಆಗ್ಲೇ 5 ಲಕ್ಷ 6 ಲಕ್ಷ ಬಿಲ್ ಮಾಡಿದ್ದಾರೆ. ಈಗ ಅದ್ರಲ್ಲಿ ಚರಂಡಿ ಬೇರೆ. ಇದಕ್ಕೆ ಈ 1 ಲಕ್ಷ ರೂಪಾಯಿ ಹಣವನ್ನ ಮಾಡಿದ್ದಾರೆ. ಚರಂಡಿ ಎಲ್ಲಿದೆ ಅಲ್ಲಿ?
ಪಾಪ ಮನೆಗಳವ್ರ ಹತ್ರ ಕೆರೆ ಕೋಡಿ ಹೋದ್ರೆ ನೀರು ತುಂಬಿಕೊಂಡು ಓಡಾಡೋದ್ ಜಾಗ ಇರಲ್ಲ. ಕಗ್ನಳ್ಳಿಗೆ ಗ್ರಾಮಸ್ಥರಿಗೆ ಪಾಪ ದಾರಿನೇ ಇರಲ್ಲ. ಆ ಮನೆಗಳವ್ರಿಗಾದ್ರೆ ಅಲ್ಲಿ ನೀರು ತುಂಬಿಕೊಂಡು ಪಾಪ ಮನೆಗಳೆಲ್ಲ ಇದಾಗಿ ಅವ್ರು ಓಡಾಡಕ್ ಜಾಗ ಇಲ್ಲದೆ ಎಷ್ಟೊಂದು ಅವಸ್ಥೆಗಳು ಅನುಭವಿಸ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಇಷ್ಟಿಷ್ಟು ಬಿಲ್లుಗಳು ಮಾಡಿ ತಿಂದು ನೀರು ಕುಡಿತಾ ಇದ್ದಾರೆ. ಇಷ್ಟು ಈ ಒಂದು ರಸ್ತೆಗೆ ಸಂಬಂಧಪಟ್ಟಂಗೆ ಇಷ್ಟು ಹತ್ರ ಇದುವರೆಗೂ 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ 5 ಲಕ್ಷ ರೂಪಾಯಿ ಕೆಲಸ ಆಗಿಲ್ಲ ಇದುವರೆಗೂ. ಸೊ ಇದನ್ನು ಕೂಡ ಇಮಿಡಿಯೇಟ್ಲಿ ಅಧಿಕಾರಿಗಳು ಸ್ಪಂದಿಸಬೇಕು. ಈ ವಿಚಾರವಾಗಿ ನನಗೆ ಜೈ ಭಾರತಿ ಮೇಡಮ್ ಅವರು ಫೋನ್ ಮಾಡಿ ಬೇರೆಯವ್ರ ಮುಖಾಂತರ ಫೋನ್ ಮಾಡಿಸಿ, ಸರ್ ನಾನು ಬರ್ತೀನಿ ಸ್ಪಾಟ್ಗೆ ಬಂದು ನಾನು ವೆರಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದವರು ಅವ್ರು ಇದುವರೆಗೂ ಬಂದಿಲ್ಲ. ಯಾಕೆ ಬಂದಿಲ್ಲೋ ಅದು ಅವ್ರಿಗೆ ಗೊತ್ತಾಗ್ಬೇಕು. ಅವರು ಈ ಕಾಮಗಾರಿಗಳು ಈ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿರ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲಂತಂದ್ರೆ ಅವ್ರು ಬಂದು ಅವರು ಒಬ್ಬ ನಿಷ್ಠಾವಂತ ಅಧಿಕಾರಿ ಆಗಿದ್ರೆ ಬಂದು ಪರಿಶೀಲನೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅವರ ಕೆಲಸ ಮಾಡಿಲ್ಲ. ಈ ರವಿಚಂದ್ರನ್ ಅನ್ನೋ AAA ಏನಿದ್ದಾರೆ ಇವರೇ ಮಾಡಿರುವಂತ ಎಲ್ಲ ಹುನ್ನಾರ ಅನ್ನೋದು ನಮಗೆ ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇರುವಂತ ವಿಚಾರ. ಈ ನೈಸ್ ರೋಡ್ ವಿಚಾರಗಳನ್ನ ಪಕ್ಕಕ್ಕಿಟ್ರೆ ಈಗ ಪರ್ಸೆಪಲ್ಲಿ ಕೆರೆ ಕಟ್ಟೆ ವಿಚಾರ, ಇದರಲ್ಲೂ ಕೂಡ ಅಷ್ಟೇನೆ ಕೆರೆ ಕೋಡಿ ಅಭಿವೃದ್ಧಿ ಕಾಮಗಾರಿ ಅಂತ ಈಗಾಗಲೇ 3 ಲಕ್ಷ ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಆ ಕೋಡಿ ಹಂಗೆ ಇದೆ, ನೀವು ನೋಡಿರ್ಬೋದು. ಆಮೇಲೆ ಪರ್ಸೆಪಲ್ಲಿ ಕಟ್ಟೆ ಅಭಿವೃದ್ಧಿ ಅಂತ ಒಂದು ಮಾಡಿದ್ದಾರೆ, ಇದರಲ್ಲೂ ಕೂಡ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಇದು ಏನು ಕೆಲಸ ಆಗಿಲ್ಲ. ಅದಕ್ಕೆ ಆಮೇಲೆ ಅಲ್ಲೇ ಬೇತ್ಮಂಗಳ ಗ್ರಾಮದ ರಾಮಚಂದ್ರ ಜಮೀನಿನ ಹತ್ತಿರ ಪರ್ಸೆಪಲ್ಲಿ ಕೆರೆಗೆ ಹೋಗೋ ರಾಜಕಾಲುವೆ ಅಭಿವೃದ್ಧಿ ಅಂತ, ಈ ರಾಜಕಾಲುವೆ ಎಲ್ಲಿದೋ ಗೊತ್ತಿಲ್ಲ. ಇದಕ್ಕೆ ಈಗಾಗಲೇ ಸುಮಾರು 3 ಲಕ್ಷ ಹಣವನ್ನ ಡ್ರಾ ಮಾಡಿದ್ದಾರೆ. ಆಮೇಲೆ ಇನ್ನ ಒಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ, ಇಲ್ಲಿ ನೋಡಿ ಚಂದ್ರಪ್ಪ, ಅದೇ ಪರ್ಸೆಪಲ್ಲಿ ಕೆರೆ ಹತ್ರ ಚಂದ್ರಪ್ಪ ಜಮೀನಿಂದ ಭೈರಪ್ಪ ಜಮೀನವರೆಗೂ ಜಲ್ಲಿ ರಸ್ತೆ ಕಾಮಗಾರಿ ಅಂತ ಮಾಧ್ಯಮ ಮಿತ್ರರು ಕೂಡ ಅವತ್ತು ಸ್ಥಳದಲ್ಲಿ ನೋಡಿರ್ಬೇಕು. ಭೈರಪ್ಪ ಜಮೀನ್ ಹತ್ರ ಜಲ್ಲಿ ರಸ್ತೆ ಎಲ್ಲಿದೆ, ದಾರಿ ಎಲ್ಲಿದೆ, ಅದನ್ನ ತಾವೆಲ್ಲ ನೋಡಿರ್ತೀರ. ಅಲ್ಲಿ ಏನು ಇಲ್ಲ. ಆದ್ರೂ ಕೂಡ ಆ ಕಾಮಗಾರಿಗೆ ಸಂಬಂಧಪಟ್ಟಂಗೆ 4 ಲಕ್ಷ ರೂಪಾಯಿ ಹಣವನ್ನ ಇದುವರೆಗೂ ಡ್ರಾ ಮಾಡಿದ್ದಾರೆ. ಅಲ್ಲೇ ಅದೇ ಸ್ಥಳದಲ್ಲೇ ಪಕ್ಕದಲ್ಲೇನೆ ಶ್ರೀಹರಿ ತೋಟದ ಹತ್ತಿರದಿಂದ ರೈತರ ಜಮೀನುಗಳಿಗೆ ಹೋಗೋ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂತ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಅಲ್ಲಿ ಕೂಡ ಯಾವುದೇ ₹1 ಕಾಮಗಾರಿ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ 5 ಲಕ್ಷ ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಆಮೇಲೆ ಭೈರಪ್ಪ ಜಮೀನ್ ಹತ್ರ ರಾಜಕಾಲುವೆ ಅಂದ್ಬಿಟ್ಟು ಶ್ರೀಹರಿ ತೋಟದಿಂದ ಭೈರಪ್ಪ ಜಮೀನವರೆಗೂ ರಾಜಕಾಲುವೆ ಅಂತ ಮಾಡಿದ್ದಾರೆ. ಆ ರಾಜಕಾಲುವೆನೂ ಇಲ್ಲ, ಫಸ್ಟ್ ಆಫ್ ಆಲ್ ಅಲ್ಲಿ ಕಾಲುವೆನೂ ಇಲ್ಲ. ಅದಕ್ಕೂ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಇಷ್ಟೆಲ್ಲ ಕಾಮಗಾರಿಗಳಲ್ಲೂ 100ಕ್ಕೆ 90% ಭ್ರಷ್ಟಾಚಾರ ನಡೆದಿದೆ. ಈ ಕಾಮಗಾರಿಗಳ ವಿಚಾರವಾಗಿ ನನಗೆ ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಕೂಡ PDO, ಅದರಲ್ಲೂ ವಿಶೇಷವಾಗಿ ಇಡೀ ಜಿಲ್ಲೆಯಲ್ಲೇ ಏನು ಫೇಮಸ್ ಆಗಿರುವಂತ ಒಬ್ಬ PDO ಅಧಿಕಾರಿ, ಏನು ಇಡೀ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾದಂತ ಒಬ್ಬ PDO ಅಧಿಕಾರಿಗಳು ಈ ವಿಚಾರವಾಗಿ ನನಗೆ ಕರೆ ಮಾಡ್ತಾರೆ. ಏನಂತ, ಈ ಎಲ್ಲ ಕಾಮಗಾರಿಗಳು ಗೋಸನಕೆರೆ ಸಂಬಂಧಪಟ್ಟ ಕಟ್ಟೆ ಕಾಮಗಾರಿಗಳಿರ್ಬೋದು ಅಥವಾ ಕಗ್ನಳ್ಳಿ ರಸ್ತೆ ಕಾಮಗಾರಿಗಳಿರ್ಬೋದು, ಇವೆಲ್ಲ ಕೂಡ ನಾನೇ ಮಾಡಿಸ್ತಾ ಇರೋದು. ನೀನು ಈ ವಿಚಾರ ಇನ್ ಮುಂದೆ ಮಾತಾಡಬೇಡ, ಅದೇನಿದೆ ನಾನು ಮಾತಾಡ್ತೀನಿ ಅಂತ ಈ PDO ಅಧಿಕಾರಿ ಏನಿದ್ದಾರೆ, ಫೇಮಸ್ PDO ಅಧಿಕಾರಿ, ಕೋಲಾರ ಜಿಲ್ಲೆಯ ಅತಿ ಫೇಮಸ್ PDO ಅಧಿಕಾರಿಗಳು ಏನಿದ್ದಾರೆ, ಇವ್ರು ನನಗೆ ಕರೆ ಮಾಡ್ತಾರಂತಂದ್ರೆ ಈ ಕಾಮಗಾರಿಗಳು ಏನ್ ನಡೆದಿದೆ, ಈ ಭ್ರಷ್ಟಾಚಾರ ಏನ್ ನಡೆದಿದೆ, ಇದರಲ್ಲಿ ಸಂಪೂರ್ಣವಾದಂತಹ ಒಂದು ಕೈವಾಡ ಇವ್ರದ್ದಿದೆ ಅನ್ನೋದು ನಮಗೆ ನೇರವಾಗಿ ಅರ್ಥ ಆಗತ್ತೆ. ಆ PDO ಯಾರನ್ನೋದು ತಮ್ಗೆಲ್ರಿಗೂ ಕೂಡ ಈಗಾಗಲೇ ಗೊತ್ತಿರತ್ತೆ. ಇದನ್ನ ಮುಂದಿನ ದಿನಗಳಲ್ಲಿ ನಾನು ದಾಖಲೆ ಸಮೇತ ನೀವು ನೋಡ್ತಾ ಇದ್ರೆ ದಯವಿಟ್ಟು ಈ ನ್ಯೂಸ್ ನನ್ನ ಅಧಿಕಾರಿಗಳೇ, PDO ಫೇಮಸ್ PDO ಅಧಿಕಾರಿಗಳೇ, ನೀವೇನಾದ್ರೂ ಈ ನ್ಯೂಸ್ ನ ನೋಡಿದ್ರೆ ಒಂದ್ಸರಿ ನೆನ್ಸ್ಕೊಳ್ಳಿ. ಮಾರ್ಚ್ 17ನೇ ತಾರೀಕು ನಾನು ಈ ವಿಚಾರವಾಗಿ ಪ್ರೆಸ್ ಮೀಟ್ ಕೊಡ್ತೀನಿ. 17ನೇ ತಾರೀಕು ಬೆಳಿಗ್ಗೆ ನೀವು 10 ಗಂಟೆಯಲ್ಲಿ ನನಗೆ ಕರೆ ಮಾಡ್ತೀರಿ. ಅರ್ಥ ಆಯ್ತಾ ಯಾರು ನೀವು ಅಂತ? ಕರೆ ಮಾಡಿ ಏನ್ ಹೇಳ್ತೀರಾ ನೀವು? ಎಲ್ಲ ನಾನೇ ಮಾಡಿಸ್ತಾ ಇರೋದು ಅಂತ ಹೇಳ್ತೀರಾ. ನೀವೊಬ್ಬ ಸರ್ಕಾರಿ ಅಧಿಕಾರಿಗಳಾಗಿ ನೀವ್ ಹೆಂಗ್ರಿ NRIG ವರ್ಕ್ಗಳನ್ನ ಮಾಡಿಸ್ತೀರಿ, ನೀವ್ ಹೆಂಗ್ರಿ PRID ವರ್ಕ್ಗಳನ್ನ ಮಾಡಿಸ್ತೀರಿ? ನಿಮಗೂ ಈ ವರ್ಕ್ಗಳ ಸಂಬಂಧ ಏನು? ನಿಮ್ ಪಂಚಾಯತಿ ಯಾವುದು? ನೀವ್ ಯಾವ ಪಂಚಾಯತಿ PDO? ಬೇತ್ಮಂಗಲ ಪಂಚಾಯತಿನಲ್ಲಿ ನಿಮ್ ಅಧಿಕಾರ ಏನು? ನಾನು ಕೂಡ ಒಂದ್ಸರಿ ನೇರವಾಗಿ ನೋಡಿದ್ದೀನಿ. ಬೇತ್ಮಂಗಲ ಪಂಚಾಯತಿನಲ್ಲಿ ಇವರು ಕೂತ್ಕೊಂಡು ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಬೇರೆ ಪಂಚಾಯತಿ PDOಗಳು ನಮ್ಮ ಬೇತ್ಮಂಗಲ ಪಂಚಾಯತಿನಲ್ಲಿ ಕೂತ್ಕೊಂಡು ವರ್ಕ್ ಮಾಡೋಂತ ಇದೇನಿದೆ, ಏನಿದೆ ಅಂತ ತಾವು ದಯವಿಟ್ಟು ಪ್ರಶ್ನೆ ಮಾಡ್ಬೇಕಾಗತ್ತೆ. ಈಗ ಸಾರ್ವಜನಿಕರಲ್ಲಿ ನಾನು ಒಂದೇ ಕೇಳ್ತಾ ಇರೋದು, ಈ ಎಲ್ಲಾ ಕಾಮಗಾರಿಗಳು ಏನ್ ಮಾಡಿದ್ದಾರೆ, ಈ ಎಲ್ಲಾ ಭ್ರಷ್ಟಾಚಾರಗಳು ಏನ್ ನಡೆದಿದೆ, ಇದೆಲ್ಲ ನಮ್ಮ ದುಡ್ಡು.
ನಮ್ಮ ಬೇತ್ಮಂಗಲ ಪಂಚಾಯತಿನಲ್ಲಿರುವಂತ ಜನರ ದುಡ್ಡು. ದಯವಿಟ್ಟು ತಾವೆಲ್ಲರೂ ಕೂಡ ಈ ಬಗ್ಗೆ ಧ್ವನಿ ಎತ್ತಬೇಕು. ಎಷ್ಟೋ ಕಾಮಗಾರಿಗಳು ನಿಮ್ಮ ಮನೆಗಳ ಹತ್ರ ನಡೆದಿರತ್ತೆ, ನಿಮ್ಗೆ ಗೊತ್ತೇ ಇರಲ್ಲ. ನಿಮ್ಮ ಮನೆಗಳ ಹತ್ರ ಕಾಮಗಾರಿಗಳ ಹೆಸರು ಹೇಳ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ನಿಮ್ಮ ತೋಟಗಳ ಹತ್ರ ಕಾಮಗಾರಿಗಳ ಹೆಸರು ಹೇಳ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ನಮ್ಮ ಕೆರೆಗಳ ಹೆಸರು ಹೇಳ್ಕೊಂಡು, ಕೆರೆಗಳ ಕಾಮಗಾರಿಗಳ ಹೆಸರು ಹೇಳ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ಇದನ್ನೆಲ್ಲ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು. ದಯವಿಟ್ಟು ಸಾರ್ವಜನಿಕರು ಪ್ರಶ್ನೆ ಮಾಡೋದನ್ನ ನೀವು ಯಾವಾಗ ಪ್ರಾರಂಭ ಮಾಡ್ತೀರಾ ಅವತ್ತು ನಿಮ್ಮೆಲ್ಲ ಹಕ್ಕುಗಳು, ನಿಮಗೆ ಬರ್ಬೇಕಾಗಿರೋಂಥ ಎಲ್ಲ ಸೌಲಭ್ಯಗಳು ನಿಮ್ಮ ಮನೆ ಬಾಗಿಲವರೆಗೂ ಬರುತ್ತೆ ಅನ್ನೋದನ್ನ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೇನೆ. ಮತ್ತೆ ಆ ಒಂದು ಪ್ರಭಾವಿ PDO ಯಾರು ಎಂಬುದನ್ನ ನಾನು ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ತಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಹೇಳ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.